ಸೊ ಹಾಯ್ ಗಾಯ್ಸ್, ಮೈಸೆಲ್ಫ್ ಸಂಜಯ್. ಸೊ ನಾನು ಈ ವಿಡಿಯೋ ಮೇನ್ ಆಗಿ ಮಾಡ್ತಿರೋ ರೀಸನ್ ಏನು ಅಂತ ಅಂದ್ರೆ ಫಿಸಿಕ್ಸ್ ಸಪ್ಲಿಮೆಂಟರಿ ಎಕ್ಸಾಮ್ಸ್ಗೋಸ್ಕರ ಎಷ್ಟೋ ಜನ ಮಕ್ಕಳು ಏನಾಗಿದ್ದಾರೆ, ಫೇಲ್ ಆಗಿದ್ದಾರೆ ನಾರ್ಮಲ್ ರೆಗ್ಯುಲರ್ ಎಕ್ಸಾಮ್ಸ್ ಅಲ್ಲಿ. ಸೊ ಸಪ್ಲಿಮೆಂಟ್ರಿ ಏನ್ ಮಾಡ್ಬೋದು, 60% ಮಾರ್ಕ್ಸ್ ಪ್ಯಾಕೇಜ್ ನಾನು ನಿಮಗೆ ತಂದ್ಕೊಟ್ಟಿದ್ದೀನಿ. ಸೊ 70ಗೆ 60 ಮಾರ್ಕ್ಸ್ ತೆಗಿಯೋದು ಸಿಂಪಲ್ ಆಗಿ. ಸೊ ಸೊ ಜಾಸ್ತಿ ಮಾತಾಡೋದು ಬೇಡ. ಸೊ ಡೈರೆಕ್ಟ್ ಆಗಿ ಈ ಸತಿ ಕಾನ್ಸೆಪ್ಟ್ಗೆ ಹೋಗೋಣ. ಸೊ ಫಸ್ಟ್ ಒನ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್. ಎಲೆಕ್ಟ್ರಿಕ್ ಚಾರ್ಜ್ ಅಂಡ್ ಫೀಲ್ಡ್ 8 ಮಾರ್ಕ್ ಬರುತ್ತೆ ಇದರಲ್ಲಿ. ಸೊ 8 ಮಾರ್ಕ್ ಅಲ್ಲಿ ನಿಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ ಆನ್ ಆಕ್ಸಿಯಲ್ ಆಫ್ ಎನ್ ಎಲೆಕ್ಟ್ರಿಕ್ ಡೈಪೋಲ್, ದಿಸ್ ಇಸ್ ಫಾರ್ 5 ಮಾರ್ಕ್ಸ್. ಸೊ ಈಗ ಇದಾರು ಕೊಡ್ಬೋದು, ಈಕ್ವಿಟೋರಿಯಲ್ ಪ್ಲೇನ್ ಆದ್ರೂ ಕೊಡ್ಬೋದು. ಸೊ 5 ಮಾರ್ಕ್ಸ್ ನಿಮ್ಗೆ ಇದರಲ್ಲಿ ಬರುತ್ತೆ. ಅದ್ ಬಿಟ್ಟು ಡೈಪೋಲ್ ಇನ್ ಅನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್, ಸೊ ದಿಸ್ ಇಸ್ ಫಾರ್ 3 ಮಾರ್ಕ್. ಓಕೆನಾ? ಸೊ 3 ಮಾರ್ಕ್ಗೆ ನಿಮ್ಗೆ ಪ್ಯಾಕೇಜ್ ಏನೇನಿದೆ ಅಂತ ಹೇಳ್ತೀನಿ. ಡೈಪೋಲ್ ಇನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ 3 ಮಾರ್ಕ್, and again Coulomb's law in vector form 2 mark ಅಥವಾ 3 ಮಾರ್ಕ್ ಕೊಡಬಹುದು, or properties of electric field for 3 mark. ಸೊ ನಿಮಗೆ 2 ಮಾರ್ಕ್ ಅಲ್ಲಿ Coulomb's law ಅಥವಾ Coulomb's law ನಾರ್ಮಲ್ ಫಾರ್ಮ್ ಆರ್ ವೆಕ್ಟರ್ ಫಾರ್ಮ್ ಕೊಟ್ಟರೆ ನಿಮ್ಗೆ ಏನಾಗುತ್ತೆ, 1 ಮಾರ್ಕ್ ಗೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಲ್ಲಿ ಬರುತ್ತೆ. ಇಲ್ಲ ಅಂತ ಅಂದ್ರೆ 5 ಮಾರ್ಕ್ಸ್ ಇಷ್ಟರಿಂದ ಕೊಟ್ಟು 3 ಮಾರ್ಕ್ ಏನ್ ಮಾಡ್ತಾರೆ, ನಿಮ್ಗೆ ಡೈರೆಕ್ಟ್ ಆಗಿ ಪ್ರಾಪರ್ಟೀಸ್ ಆಫ್ ಚಾರ್ಜಸ್ ಅಥವಾ ಡೈಪೋಲ್ ಇನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಕೊಡ್ತಾರೆ. ಓಕೆನಾ? ಸೊ ಈ 2 ಡಿರೈವೇಶನ್ ಬಿಟ್ರೆ ಇಲ್ಲಿ ಬರ್ದಿರೋ 3 ಡಿರೈವೇಶನ್ ಏನ್ ಸರ್ ಅಂತ ಅಂದ್ರೆ, ಸೊ ಈ 3 ಡಿರೈವೇಶನ್ ತುಂಬಾ ಇಂಪಾರ್ಟೆಂಟ್. ಓಕೆನಾ? ಸೊ ಅಪ್ಲಿಕೇಶನ್ಸ್ ಆಫ್ ಗಾಸ್ ಲಾ. ಸೊ ಫಸ್ಟ್ ಒನ್ ಏನು, ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ ಅಂಡ್ ಔಟ್ಸೈಡ್ ದ ಸರ್ಫೇಸ್ ಆಫ್ ಎನ್ ಯೂನಿಫಾರ್ಮ್ಲಿ ಚಾರ್ಜ್ ಸ್ಪೆರಿಕಲ್ ಶೆಲ್. ಓಕೆನಾ? ನೆಕ್ಸ್ಟ್ ಫೀಲ್ಡ್ ಡ್ಯೂ ಟು ಎನ್ ಇನ್ಫೈನೈಟ್ ಲಾಂಗ್ ಚಾರ್ಜ್ ವೈರ್ ಅಂತ ಅಂದ್ರೆ ಒಂದು ಇನ್ಫೈನೈಟ್ಲಿ ಲಾಂಗ್ ವೈರ್ ತಗೋತೀರಾ, ಸಿಲಿಂಡರ್ ತಗೋತೀರಾ, ಸಾಲ್ವ್ ಮಾಡ್ತೀರಾ. ಸೊ ಅಗೇನ್ ನೆಕ್ಸ್ಟ್ ಇನ್ಫೈನೈಟ್ಲಿ ಲಾಂಗ್ ಶೀಟ್. ಓಕೆನಾ? ಇಷ್ಟು ಕ್ವಶನ್ಸ್ ನೀವು ಓದ್ಕೊಂಡ್ರೆ 8 ಮಾರ್ಕ್ ನಿಮ್ಗೆ ಫಿಕ್ಸ್ ಅನ್ಕೊಂಬಿಡಿ. ಓಕೆನಾ? 8 ಮಾರ್ಕ್ಸ್ ನಿಮ್ ಕೈಯಲ್ಲಿ ಇರುತ್ತೆ. ಓಕೆನಾ? ಅದ್ ಬಿಟ್ರೆ ನಿಮ್ಗೆ 23 ಮಾರ್ಕ್ಸ್ಗೆ ಒಂದು ಪ್ಯಾಕೇಜ್ ಸ್ಟಾರ್ಟ್ ಮಾಡಿದೀನಿ. ಈ 23 ಮಾರ್ಕ್ಸ್ ಪ್ಯಾಕೇಜ್ ಏನು ಅಂತ ಅಂದ್ರೆ ಎಲೆಕ್ಟ್ರಿಕ್ ಕರೆಂಟ್, ಅದಾದ್ಮೇಲೆ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್, ಈ 2 ಚಾಪ್ಟರ್ ಇಂದ 23 ಮಾರ್ಕ್ಸ್ ಬರುತ್ತೆ ನಿಮ್ಗೆ. ಅದರಲ್ಲಿ ಡಿರೈವೇಶನ್ ಆಫ್ ಜೆ ಇಸ್ ಈಕ್ವಲ್ ಟು ಸಿಗ್ಮಾ ಇ ರಿಲೇಷನ್. ಸೊ ಈ ರಿಲೇಷನ್ ನ ನೀವು ಡಿರೈವ್ ಮಾಡ್ಬೇಕಾಗತ್ತೆ. ಅದಾದ್ಮೇಲೆ ಇದು 5 ಮಾರ್ಕ್ಸ್ ಕ್ಯಾರಿ ಮಾಡಿದ್ರೆ ಲಿಮಿಟೇಷನ್ಸ್ ಆಫ್ ಓಮ್ಸ್ ಲಾ ನಿಮಗೆ 2 ಮಾರ್ಕ್ಸ್ ಗಾರು ಕೊಡ್ಬೋದು, 3 ಮಾರ್ಕ್ಸ್ ಗಾರು ಕೊಡ್ಬೋದು. ದಟ್ಸ್ ಲೆಫ್ಟ್ ಟು ಡೆಮ್. ಅದ್ ಬಿಟ್ರೆ ಡಿರೈವೇಶನ್ ಆಫ್ ರೆಸಿಸ್ಟಿವಿಟಿ ಅಂಡ್ ಕಂಡಕ್ಟಿವಿಟಿ, ರೋ ಮತ್ತೆ ಸಿಗ್ಮಾ ಕಂಡುಹಿಡಿಬೇಕಾಗತ್ತೆ, ಅದು 5 ಮಾರ್ಕ್ಸ್ಗೆ. ಸೊ ನಿಮ್ಗೆ ಇನ್ನೊಂದು ಏನಂತ ಕೊಟ್ಟಿದ್ದಾರೆ, ಪ್ಯಾರಲಲ್ ಅಂಡ್ ಸೀರೀಸ್ 5 ಅಥವಾ 3 ಮಾರ್ಕ್ಸ್. ಸೊ ಈ ಪ್ಯಾರಲಲ್ ಅಂಡ್ ಸೀರೀಸ್ ಕಾಂಬಿನೇಷನ್ ಇಂದ ನಿಮ್ಗೆ ಒಂದು ಪ್ರಾಬ್ಲಮ್ ಬರ್ಬೋದು. ಓಕೆನಾ? ಇಲ್ಲ ಅಂತ ಅಂದ್ರೆ ಡಿರೈವೇಶನ್ ಮಾಡೋದು ಕೊಡ್ಬೋದು. ಓಕೆ? ಸೊ ದಟ್ಸ್ ಗುಡ್. ಈಗ 3 ಮಾರ್ಕ್ಗೋಸ್ಕರ ಏನ್ ಬರ್ತೀನಿ, ವೀಟ್ಸ್ಟನ್ ಬ್ರಿಡ್ಜ್ ಅಂತ ಕೊಟ್ಟಿದ್ದೀನಿ, ಅದು 3 ಮಾರ್ಕ್ ಕ್ವಶನ್. ಸೊ ಅದು ಅಷ್ಟೇ, ನಿಮಗೆ ಪ್ರಾಬ್ಲಮ್ ಬೇಕಾದ್ರೂ ಕೊಡ್ಬೋದು 5 ಮಾರ್ಕ್ಗೆ, ಇಲ್ಲ ಅಂತ ಅಂದ್ರೆ ಡಿರೈವೇಶನ್ ಕೊಡ್ಬೋದು. ಈಗ ಮೇನ್ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್ ಬರ್ದಿದ್ದೀನಿ ಇಲ್ಲಿ, ಎಕ್ಸ್ಪ್ರೆಷನ್ ಫಾರ್ ಎಫೆಕ್ಟಿವ್ ಇ ಎಂ ಎಫ್ ಅಂಡ್ ರೆಸಿಸ್ಟೆನ್ಸ್. ಇದರಲ್ಲಿ ಪ್ಯಾರಲಲ್ ಮತ್ತೆ ಸೀರೀಸ್ ಕಾಂಬಿನೇಷನ್ 2 ಬರುತ್ತೆ. ಈ ಕ್ವಶನ್ ತುಂಬಾ ಇಂಪಾರ್ಟೆಂಟ್. ತುಂಬಾ ಇಯರ್ಸ್ ಇಂದ ಈ ಕ್ವಶನ್ ರಿಪೀಟ್ ಆಗಿದೆ 5 ಮಾರ್ಕ್ಸ್ಗೋಸ್ಕರ. ಓಕೆನಾ? ಅದು ಬಿಟ್ರೆ ಕಿಚ್ ಆಫ್ ಲಾ ಅಂತ ಬರ್ದೀನಿ 2 ಅಥವಾ 3 ಮಾರ್ಕ್ಸ್. ಸೊ ನೀವು ಇಷ್ಟು ಕ್ವಶನ್ಸ್ ಓದ್ಕೊಂಡ್ಬಿಟ್ರೆ ಡಿರೈವೇಶನ್ ಆಫ್ ಜೆ ಇಸ್ ಈಕ್ವಲ್ ಟು ಸಿಗ್ಮಾ ಇ, ಇದು ಈ ಡಿರೈವೇಶನ್, ಇಲ್ಲ ಈ ಡಿರೈವೇಶನ್, ಇಲ್ಲ ಈ ಡಿರೈವೇಶನ್, ಈ 3 ಡಿರೈವೇಶನ್ ಅಲ್ಲಿ ನಿಮ್ಗೆ ಯಾವ್ದಾದ್ರು ಒಂದು ಡಿರೈವೇಶನ್ ಬಂದೇ ಬರುತ್ತೆ. ದಟ್ ಈಸ್ ಫಾರ್ 5 ಮಾರ್ಕ್ಸ್ ಕಂಪಲ್ಸರಿ. ಓಕೆನಾ? ಇಷ್ಟು ಬರ್ದಿರೋದು ನಾನು ಎಲೆಕ್ಟ್ರಿಕ್ ಕರೆಂಟ್ ಇಂದ. ಓಕೆನಾ? ಸೊ ಇನ್ನೊಂದು ಮೋಸ್ಟ್ ಇದು ನೆನ್ಪಿಟ್ಕೊಂಡಿರಿ, ಪ್ಯಾರಲಲ್ ಅಂಡ್ ಸೀರೀಸ್ ಅಲ್ಲಿ ಡಿರೈವೇಶನ್ ಅದು ಕೊಡ್ಬೋದು, ಇಲ್ಲ ಅಂತ ಅಂದ್ರೆ ನಿಮ್ಗೆ ಪ್ರಾಬ್ಲಮ್ ಕೊಡ್ಬೋದು. ಓಕೆನಾ? ಪ್ರಾಬ್ಲಮ್ ಕೊಡ್ತಾರೆ, ಇಲ್ಲ ಡಿರೈವೇಶನ್ ಕೊಡ್ತಾರೆ. ನೆಕ್ಸ್ಟ್ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್. ಇದರಲ್ಲಿ ಸಖತ್ ಸಿಂಪಲ್ ಸ್ಕೋರ್ ಮಾಡೋದು. ಇದರಲ್ಲಿ ಏನ್ ಮಾಡ್ತಾರೆ, 3 ಮಾರ್ಕ್ ಕ್ವಶನ್, ಮೋಷನ್ ಆಫ್ ಎ ಚಾರ್ಜ್ ಪಾರ್ಟಿಕಲ್ 3 ಮಾರ್ಕ್ಸ್ಗೆ, ಇಲ್ಲ ಅಂತ ಅಂದ್ರೆ ಸೈಕ್ಲೋಟ್ರಾನ್ ಕೊಡ್ತಾರೆ, ಇಲ್ಲ ಅಂತ ಅಂದ್ರೆ ವೆಕ್ಟಾರ್ ಸೆಲೆಕ್ಟಾರ್ ಅಂತ ಒಂದಿದೆ, ಅದೊಂದು ಕೊಡ್ತಾರೆ. ಈ 3ರಲ್ಲಿ 3 ಮಾರ್ಕ್ಸ್ಗೆ ಒಂದು ಬರೋದೊಂದು ಗ್ಯಾರಂಟಿ. ಓಕೆನಾ? ಅದು ಬಿಟ್ರೆ 5 ಮಾರ್ಕ್ಸ್ಗೆ ಬಯೋಟ್ ಸಾವರ್ಟ್ಸ್ ಲಾ, ಇಲ್ಲ ಮ್ಯಾಗ್ನೆಟಿಕ್ ಫೀಲ್ಡ್ ಆನ್ ಎ ಸರ್ಕ್ಯುಲರ್ ಲೂಪ್ 5 ಮಾರ್ಕ್ಸ್ಗೆ. ಓಕೆನಾ? ಇವೆರಡು ಡಿರೈವೇಶನ್ ಬಿಟ್ರೆ ಯಾವ ಡಿರೈವೇಶನ್ ಬರೋದಿಲ್ಲ ಇದರಿಂದ 5 ಮಾರ್ಕ್ಸ್ಗೆ. ನೆನ್ಪಿಟ್ಕೊಳ್ಳಿ, ಪದೇ ಪದೇ ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. ಬಯೋಟ್ ಸಾವರ್ಟ್ಸ್ ಲಾ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಆನ್ ಸರ್ಕ್ಯುಲರ್ ಲೂಪ್, ಇವೆರಡು ಡಿರೈವೇಶನ್ ಈ ಮ್ಯಾಗ್ನೆಟಿಸಮ್, ಚಾರ್ಜ್ ಅಂಡ್ ಮ್ಯಾಗ್ನೆಟಿಸಮ್ ಇಂದ ಇವೆರಡರಲ್ಲಿ ಒಂದು ಬಂದೇ ಬರುತ್ತೆ. ದಟ್ ಈಸ್ ಫಾರ್ ಕಂಪಲ್ಸರಿ. ನೆಕ್ಸ್ಟ್ ಆಂಪಿಯರ್ ಸರ್ಕ್ಯೂಟ್ ಲಾ ಅಂತ ಬರ್ದೀನಿ. ಆಂಪಿಯರ್ ಸರ್ಕ್ಯೂಟ್ ಲಾ ಆರ್ ಟೊರಾಯ್ಡ್ ಅಂತ ಇನ್ನೊಂದು ಬರುತ್ತೆ, ಇನ್ನೊಂದು ಡಿರೈವೇಶನ್. ಈ 2 ಡಿರೈವೇಶನ್ ಅಲ್ಲಿ ನಿಮ್ಗೆ 3 ಅಥವಾ 5 ಮಾರ್ಕ್ಸ್ ಕೊಡ್ಬೋದು. ಮೇನ್ಲಿ 3 ಮಾರ್ಕ್ಸ್ ಕೊಡ್ತಾರೆ. ಓಕೆನಾ? ಫೇರ್ ಎನಫ್.
ಸೊ ಇಷ್ಟು ನೀವು ಓದ್ಕೊಂಡ್ರಿ ಅಂತಂದ್ರೆ 23 ಮಾರ್ಕ್ಸ್ ನಿಮ್ ಕೈಯಲ್ಲಿ ಇರುತ್ತೆ. ನಿಮಗೆ ಪಾಸ್ ಆಗಕ್ ಬೇಕಾಗಿರೋದು 24 ಮಾರ್ಕ್ಸ್. ಓಕೆನಾ, ಬರೀ ಎರಡೆರಡು ಚಾಪ್ಟರ್ ಇಂದ ನಿಮ್ಗೆ 23 ಮಾರ್ಕ್ಸ್ ಸಿಕ್ಕಿದೆ. ಇನ್ನೊಂದು ಮಾರ್ಕ್ಸ್ ಅಲ್ಲಿ ಇದರಲ್ಲಿ ಇನ್ನೊಂದೇ ಒಂದು ಮಾರ್ಕ್ ಅಲ್ಲಿ ಏನೋ ಒಂದು ಬರ್ದ್ಬಿಟ್ರೆ ನಿಮ್ಗೆ 24 ಮಾರ್ಕ್ಸ್ ಪಾಸ್ ಆಗ್ತೀರಾ, ಸಿಂಪಲ್. ನಾನ್ ನಿಮ್ಗೆ ಮೇನ್ ಆಗಿ ಬರೀ ಪಾಸ್ ಆಗೋದಕ್ಕೆ ಪ್ರಿಪೇರ್ ಮಾಡ್ತಿಲ್ಲ. ಓಕೆನಾ, 70ಗೆ 60 ಮಾರ್ಕ್ಸ್ ತೆಗೆಯೋ ತರ ಪ್ರಿಪೇರ್ ಮಾಡ್ತೀನಿ, ಅರ್ಥ ಮಾಡ್ಕೊಳ್ಳಿ. ಸೊ ಈಗ ಇಷ್ಟನ್ನ ನಾನು ಬರ್ದಿರೋದು ನಿಮ್ಗೆ 70ಗೆ 60 ಮಾರ್ಕ್ಸ್ ತೆಗೆಯೋ ತರ. ಇಸ್ ದಟ್ ಫೈನ್? ಸೊ ನೆಕ್ಸ್ಟ್, ಈಗ ಇದರಿಂದ 8 ಮಾರ್ಕ್ ಆಯ್ತು, ಇದರಿಂದ 23 ಮಾರ್ಕ್ ಆಯ್ತು, ಒಟ್ಟು ಸೇರಿದ್ರೆ ಎಷ್ಟಾಯ್ತು? 31 ಮಾರ್ಕ್. 31 ಮಾರ್ಕ್ ಬರೀ ಒಂದು ಚಾಪ್ಟರ್, 2 ಚಾಪ್ಟರ್, 3 ಚಾಪ್ಟರ್ ಇಂದ ಬರೀ 31 ಮಾರ್ಕ್. ಓಕೆನಾ, ಈಸಿಯಾಗಿ ಪಾಸ್ ಆಗೋದ್ರಿ, ಡೌಟೇ ಬೇಡ, ಆರಾಮಾಗಿದ್ದೀವಿ ನಾವು. ಸೊ ನೆಕ್ಸ್ಟ್ ವಿಲ್ ಗೋ ಆನ್ ಟು ಇನ್ನೊಂದು ಡಿರೈವೇಶನ್ ಮಾಡ್ತಾ ಹೋದೆ, ಗ್ಯಾಲ್ವಾನೋಮೀಟರ್ ಟು ಅಮೀಟರ್ ಅಥವಾ ಅಮೀಟರ್ ಟು ಗ್ಯಾಲ್ವಾನೋಮೀಟರ್. ಇದು 3 ಮಾರ್ಕ್ಸ್ಗೆ. ಇದೂ ಅಷ್ಟೇ ತುಂಬಾ ಸತಿ ರಿಪೀಟ್ ಆಗಿದೆ. 3 ಮಾರ್ಕ್ಸ್ ಓದ್ಕೊಂಡಿರಿ, ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ, ನೆಕ್ಸ್ಟ್ ವಿಲ್ ಕಮ್ ಫಾರ್ ಆಪ್ಟಿಕ್ಸ್, ನ್ಯೂಕ್ಲಿಯೈ ಅಂಡ್ ಸೆಮಿಕಂಡಕ್ಟರ್. ಈ 3 ಚಿಕ್ಕ ಚಿಕ್ಕ ಚಾಪ್ಟರ್ ಬಟ್ ಕಂಬೈನ್ ಮಾಡಿದೀನಿ. ರೇ ಆಪ್ಟಿಕ್ಸ್ ಮತ್ತೆ ವೇವ್ ಆಪ್ಟಿಕ್ಸ್ ದೊಡ್ಡದೆ, ಚಿಕ್ಕದಂತ ಹೇಳಲ್ಲ. ನ್ಯೂಕ್ಲಿಯೈ ತುಂಬಾ ಚಿಕ್ಕದು, ಅದರಿಂದ ಒಂದೇ ಒಂದು ಡಿರೈವೇಶನ್ 5 ಮಾರ್ಕ್ಸ್ಗೆ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು, ಬಂದೇ ಬರುತ್ತೆ. ದೆನ್ ವಿಲ್ ಮೂವ್ ಆನ್ ಟು ಸೆಮಿಕಂಡಕ್ಟರ್. ಓಕೆನಾ, ಈಗ ರೇ ಆಪ್ಟಿಕ್ಸ್, ನ್ಯೂಕ್ಲಿಯೈ, ಸೆಮಿಕಂಡಕ್ಟರ್. ಸೊ ಫಸ್ಟ್ ನೋಡೋಣ ರೇ ಆಪ್ಟಿಕ್ಸ್, ವೇವ್ ಆಪ್ಟಿಕ್ಸ್ ಅಲ್ಲಿ ಯಾವ್ದು ಇಂಪಾರ್ಟೆಂಟ್. ಅದಕ್ಕಿಂತ ಮುಂಚೆ ಫಸ್ಟ್ ರೇ ಆಪ್ಟಿಕ್ಸ್ ಹೋಗೋಣ. ರೇ ಆಪ್ಟಿಕ್ಸ್ ಅಲ್ಲಿ ರಿಲೇಷನ್ ಬಿಟ್ವೀನ್ ಫೋಕಲ್ ಲೆಂತ್ ಅಂಡ್ ರೇಡಿಯಸ್ ಆಫ್ ಕರ್ವೇಚರ್, ರಿಲೇಷನ್ ಬಿಟ್ವೀನ್ ಎಫ್ ಅಂಡ್ ಆರ್, 3 ಮಾರ್ಕ್ಸ್ ಕ್ವಶನ್, ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಅದು ಬಿಟ್ರೆ ಮಿರರ್ ಫಾರ್ಮುಲಾ 5 ಮಾರ್ಕ್ಸ್ಗೆ, 1/v is equal to 1/u plus 1/f, 1/f is equal to 1/v plus 1/u, ಸಿಂಪಲ್. ಅದು ಬಿಟ್ರೆ ರಿಫ್ರಾಕ್ಷನ್ ಅಟ್ ಸ್ಪೆರಿಕಲ್ ಸರ್ಫೇಸ್ 5 ಮಾರ್ಕ್ಸ್. ನೆಕ್ಸ್ಟ್ ಲೆನ್ಸ್ ಮೇಕರ್ ಫಾರ್ಮುಲಾ 5 ಮಾರ್ಕ್ಸ್. ಕಾಂಬಿನೇಷನ್ ಆಫ್ ಲೆನ್ಸಸ್ ಅಂತ ಬರುತ್ತೆ. ಏನಪ್ಪಾ ಇದು ಕಾಂಬಿನೇಷನ್ ಆಫ್ ಲೆನ್ಸಸ್ ಅಂತ ಅಂದ್ರೆ, 2 ಲೆನ್ಸ್ ತಗೊಂಡು ಕಂಬೈನ್ ಮಾಡ್ಬಿಟ್ಟು ಮಾಡ್ತೀರಾ. ಸೊ 1/f is equal to 1/f1 plus 1/f2, ಸಿಂಪಲ್, ಅದನ್ನು ಕಷ್ಟ ಇಲ್ಲ. ಅದು ಬಿಟ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಎ ಪ್ರಿಸಮ್. ಓಕೆನಾ, ಇಷ್ಟರಲ್ಲಿ ನಿಮ್ಗೆ 5 ಮಾರ್ಕ್ಸ್ ಅಲ್ಲಿ ಯಾವ್ದು ಸರ್ ತುಂಬಾ ಇಂಪಾರ್ಟೆಂಟ್ ಅಂತ ಅಂದ್ರೆ, ಒಂದು ಲೆನ್ಸ್ ಮೇಕರ್ ಫಾರ್ಮುಲಾ, ಓಕೆನಾ, ಇನ್ನೊಂದು ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಎ ಪ್ರಿಸಮ್. ನೆಕ್ಸ್ಟ್ ಇನ್ನೊಂದು ಕೇಳಬೇಕು ಅಂದ್ರೆ ರಿಫ್ರಾಕ್ಷನ್ ಸ್ಪೆರಿಕಲ್ ಸರ್ಫೇಸ್. ಓಕೆನಾ, ಮಿರರ್ ಫಾರ್ಮುಲಾ ಕೇಳ್ತಾರೆ, ಇಲ್ಲ ಅಂದ್ರೆ ಇಲ್ಲ, ಬಟ್ ಅಂದ್ರೆ ನೆಗ್ಲೆಕ್ಟ್ ಮಾಡಕ್ ಹೋಗ್ಬಾರ್ದು. ಓಕೆನಾ, ಈ ಸಪ್ಲಿಮೆಂಟರಿ ಬರೀತಿರೋದ್ರಿಂದ ಪೇಪರ್ ಈಸಿ ಮಾಡಬೇಕು ಅಂತ ಅಂದ್ಬಿಟ್ಟು ಮಿರರ್ ಫಾರ್ಮುಲಾ ಕೊಟ್ಟರು ಕೊಡ್ಬೋದು, ಹೇಳೋದಕ್ಕಾಗಲ್ಲ. ಓಕೆನಾ, ಸೊ ದಿಸ್ ಈಸ್ ದ ಪಾರ್ಟ್ ಇನ್ ರೇ ಆಪ್ಟಿಕ್ಸ್. ಈಗ ನಾವು ವೇವ್ ಆಪ್ಟಿಕ್ಸ್ ಬಂದ್ರೆ ಯಾವ್ದು ಸರ್ ತುಂಬಾ ಇಂಪಾರ್ಟೆಂಟು ಅಂತ ಅಂದ್ರೆ, ಫಸ್ಟ್ ಒಂದು ಹೇಳ್ತೀನಿ ನೋಡಿ, ರಿಫ್ಲೆಕ್ಷನ್ ಯೂಸಿಂಗ್ ಹೈಗನ್ಸ್ ಪ್ರಿನ್ಸಿಪಲ್. ರಿಫ್ರಾಕ್ಷನ್ ಅಲ್ಲಿ ಸ್ನೀಲ್ಸ್ ಲಾ. ಇವೆರಡು ಅಂತೂ ರಿಪೀಟ್ ಆಗ್ತಾನೆ ಇರುತ್ತೆ, ಎವ್ರಿ ಇಯರ್ ರಿಪೀಟ್ ಆಗುತ್ತೆ, ನಿಮ್ಗೂ ಬಂದ್ರು ಬರ್ಬೋದು. ಓಕೆನಾ, ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ 3 ಮಾರ್ಕ್ಗೆ. ಇವೆರಡು ಡಿರೈವೇಶನ್ ಓದ್ಕೊಂಡ್ಬಿಟ್ರೆ ನಿಮ್ಗೆ ಒಂದು ಡಿರೈವೇಶನ್ ಬಂದೇ ಬರುತ್ತೆ, ದಟ್ ಇಸ್ ಫಾರ್ 3 ಮಾರ್ಕ್. ಓಕೆನಾ, ಅದ್ ಬಿಟ್ರೆ ಕನ್ಸ್ಟ್ರಕ್ಟಿವ್ ಅಂಡ್ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಅಲ್ಲಿ ನಿಮ್ಗೆ ಕೇಳ್ತಾರೆ. ಓಕೆನಾ, ಸೊ 2 ಈಕ್ವೇಶನ್ ತಗೊಂಡು y is equal to y1 plus y2 ಅಂತ ಮಾಡ್ಕೊಂಡು ಸಾಲ್ವ್ ಮಾಡಿದ್ರೆ ಮುಗ್ದೋಗ್ತು. ಇದು ಸಿಂಪಲ್ ಡಿರೈವೇಶನ್ ಇದೆ. ನೆಕ್ಸ್ಟ್ ಬರೋದು ವೆರಿ ಇಂಪಾರ್ಟೆಂಟ್, ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಅಂತ ಅಂದ್ಬಿಟ್ಟು. ಸೊ ಇದರಲ್ಲಿ ನಿಮ್ಗೆ ಏನಾಗುತ್ತೆ ಅಂತ ಅಂದ್ರೆ, ಒಂದು ಡಿರೈವೇಶನ್ ಕೊಡ್ತಾರೆ, ಇಲ್ಲ ಪ್ರಾಬ್ಲಮ್ ಕೊಡ್ತಾರೆ. ಅದ್ರ ಮೇಲೆ ಪ್ರಾಬ್ಲಮ್ಮು ಸಖತ್ ಸಿಂಪಲ್. ನೀವು ಡಿರೈವೇಶನ್ ಕಲ್ತಿದ್ದೀರಾ ಅಂತ ಅಂದ್ರೆ ಕರೆಕ್ಟ್ ಆಗಿ ಪ್ರಾಬ್ಲಮ್ ಮಾಡೋದು ತುಂಬಾ ಸುಲಭ. ಇಟ್ ಈಸ್ ಅ ವೆರಿ ಈಸಿ ಟಾಸ್ಕ್ ಟು ಡೂ ಅ ಪ್ರಾಬ್ಲಮ್ ಇನ್ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್. ಫಸ್ಟ್ ಥಿಂಗ್ ಏನು, ನೀವು ಕರೆಕ್ಟ್ ಆಗಿ ಏನ್ ಮಾಡಬೇಕು, ಡಿರೈವೇಶನ್ ಕಲಿಬೇಕು ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಅಲ್ಲಿ. ಓಕೆ, ಸೊ ಈಗ ನಾನು ಏನ್ ಮಾಡಿದೀನಿ, ಇದು ರೇ ಆಪ್ಟಿಕ್ಸ್, ಇದು ವೇವ್ ಆಪ್ಟಿಕ್ಸ್. ಈಗ ಒಂದು ಸಪರೇಟ್ ಪಾರ್ಟ್ ಮಾಡಿದೀನಿ, ದಟ್ ಈಸ್ ಫಾರ್ ನ್ಯೂಕ್ಲಿಯೈ ಅಂಡ್ ಸೆಮಿಕಂಡಕ್ಟರ್. ನ್ಯೂಕ್ಲಿಯೈ ಇಸ್ ಎ ಸ್ಮಾಲ್ ಚಾಪ್ಟರ್, ಬಟ್ ಸೆಮಿಕಂಡಕ್ಟರ್ ಇಸ್ ಎ ಕ್ವೈಟ್ ಬಿಗ್ ಚಾಪ್ಟರ್. ಅದರಲ್ಲೂ ಏನಾಗುತ್ತೆ, ಕೆಲವೊಂದು ಕ್ವಶನ್ಸ್ ನಾವು ಹೇಳ್ಬೋದು ಅಲ್ವಾ. ಈಗ ಮೇನ್ ಇಂಪಾರ್ಟೆಂಟ್ 5 ಮಾರ್ಕ್ಗೆ ರೇಡಿಯೋ ಆಕ್ಟಿವ್ ಡಿಕೆ. ಇದು ಬಿಟ್ಟು ಬೇರೆ ಯಾವ ಕ್ವಶನ್ ಕೊಡೋಕ್ಕಾಗಲ್ಲ. ನ್ಯೂಕ್ಲಿಯೈ ಇರೋದೇ ಅದೊಂದು ಇಂಪಾರ್ಟೆಂಟ್ ಡಿರೈವೇಶನ್, ಅದು ಕೊಡ್ಲೇಬೇಕು, ಅನಿವಾರ್ಯ. ನೆಕ್ಸ್ಟ್ ರೆಕ್ಟಿಫೈಯರ್ ಎಲ್ಲಿಂದ ಬರುತ್ತೆ, ಸೆಮಿಕಂಡಕ್ಟರ್ಸ್ ಅಲ್ಲಿ ಬರುತ್ತೆ. ಹಾಫ್ ವೇವ್ ರೆಕ್ಟಿಫೈಯರ್ ಮತ್ತೆ ಫುಲ್ ವೇವ್ ರೆಕ್ಟಿಫೈಯರ್. ಓಕೆನಾ, ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್, ತುಂಬಾ ಸತಿ ರಿಪೀಟ್ ಆಗಿದೆ, ಬೇಕಂದ್ರೆ ನೀವು ಕ್ವಶನ್ ಪೇಪರ್ಸ್ ತೆಗೆದು ನೋಡ್ಬೋದು. ಅದು ಬಿಟ್ರೆ ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಎನ್ ಟೈಪ್ ಅಂಡ್ ಪಿ ಟೈಪ್ ಸೆಮಿಕಂಡಕ್ಟರ್, ನಿಮಗೆ ಇದು 3 ಮಾರ್ಕ್ಸ್ ಕೇಳ್ತಾರೆ, ವೆರಿ ಇಂಪಾರ್ಟೆಂಟ್. ಓಕೆನಾ, ಸೊ ನೆಕ್ಸ್ಟ್ ಝೀನಾ ಡಯೋಡ್ ಆಸ್ ಅ ವೋಲ್ಟೇಜ್ ರೆಗ್ಯುಲೇಟರ್. ಅಕಸ್ಮಾತ್ ರೆಕ್ಟಿಫೈಯರ್ ಕೊಡ್ಲಿಲ್ಲ ಅಂದ್ರೆ ಇದನ್ನ ಕೊಡ್ಬೋದು ನಿಮ್ಗೆ, ಝೀನಾ ಡಯೋಡ್ ಆಸ್ ಅ ವೋಲ್ಟೇಜ್ ರೆಗ್ಯುಲೇಟರ್. ಅದು ಬಿಟ್ರೆ ಇನ್ನೊಂದು ಕ್ವಶನ್ ಯಾವ್ದು ಕೊಡ್ಬೋದು ಸರ್ 5 ಮಾರ್ಕ್ಸ್ಗೆ ಅಂತ ಅಂದ್ರೆ, ಟ್ರಾನ್ಸ್ಫಾರ್ಮರ್ಸ್ ಮೇಲೆ ಕೊಡ್ಬೋದು. ಓಕೆನಾ, ಈ 3 ಕ್ವಶನ್ ಬಿಟ್ರೆ ಬೇರೆ ಯಾವ್ದೇನೂ ಕೊಡಕ್ ಸಾಧ್ಯನೇ ಇಲ್ಲ. ಓಕೆನಾ, ಅದ್ ಬಿಟ್ಟು ನೀವು ಇದು ಓದ್ಕೊಳ್ಳಿ,
ಎನ್ ಟೈಪು ಮತ್ತು ಪಿ ಟೈಪು ಡಿಫ್ರೆನ್ಸಿಯೇಷನ್ ಬಿಟ್ವೀನ್ 3 ಮಾರ್ಕ್ಸ್ ಸಿಂಪಲ್ ಆಗಿ ಬಂದ್ಬಿಡುತ್ತೆ, ಕಷ್ಟನೇ ಇಲ್ಲ ಅದು ಇದು ಮಾಡೋದು. ಸೊ 2 ಮಾರ್ಕ್ಗೆ ಕಂಪಲ್ಸರಿ ಕ್ವಶನ್ಸ್ ಯಾವುದು ಸರ್, ಯಾವ್ದು ಇದು ಕೊಟ್ಟೇ ಕೊಡ್ತಾರೆ ಅಂತ ಅಂದರೆ, ಒಂದು ಅಪ್ಲಿಕೇಶನ್ಸ್ ಆಫ್ LED. ಸೊ ನೀವೇನು ಮಾಡ್ತೀರಾ, ಮತ್ತೆ ಅಪ್ಲಿಕೇಶನ್ಸ್ ಆಫ್ LED 2 ಮಾರ್ಕ್ ಕೊಡ್ತಾರೆ, ಇಲ್ಲ ಅಂತ ಅಂದ್ರೆ ಲಾಜಿಕಲ್ ಗೇಟ್ಸ್ ಕೊಡ್ತಾರೆ. ಮ್ಯಾಕ್ಸಿಮಮ್ ಟೈಮ್ ರಿಪೀಟ್ ಆಗಿರೋದು ಯಾವುದು ಸರ್ ಇವೆರಡರಲ್ಲಿ ಅಂತ ಅಂದ್ರೆ ಲಾಜಿಕಲ್ ಗೇಟ್ಸ್. ಲಾಜಿಕಲ್ ಗೇಟ್ಸ್ ಮೇಲೆ ಎಲ್ಲ ಸರಿನೂ 2 ಮಾರ್ಕ್ ಕೊಟ್ಟೇ ಕೊಡ್ತಾರೆ. ಆರ್ ಗೇಟು, ಆ್ಯಂಡ್ ಗೇಟು, ನಾಟ್ ಗೇಟು, ನಾರ್ ಗೇಟು, ಅದಾದ್ಮೇಲೆ ನ್ಯಾಂಡ್ ಗೇಟ್. ಸೊ ಇಷ್ಟರಿಂದ ಯಾವ್ದಾದ್ರು ನಿಮಗೆ ಒಂದು ಬರುತ್ತೆ, ಟ್ರೂತ್ ಟೇಬಲ್ ಬರೋದ್ರೆ ಮುಗಿದೋಯ್ತು, 2 ಮಾರ್ಕ್ ಬಂದೇ ಬಿಡುತ್ತೆ. ಬರೀ ಇಷ್ಟರಿಂದ ನಿಮಗೆ ಎಷ್ಟು ಬರುತ್ತೆ ಗೊತ್ತಾ, 25 ಮಾರ್ಕು, 25 ಮಾರ್ಕ್. ಓಕೆ, 25 + 31 ಎಷ್ಟಾಯಿತು, ಅರೌಂಡ್ ಅಪ್ರಾಕ್ಸಿಮೇಟ್ಲಿ ಹತ್ತತ್ರ 60 ತನಕ ಹೋಗುತ್ತೆ. ಕರೆಕ್ಟಾ, ಹತ್ತತ್ರ 60 ತನಕ ಹೋಗುತ್ತೆ. ಸೊ ನೀವು ಇವಾಗ ಏನು ಮಾಡ್ಬೋದು, ಆರಾಮಾಗಿ ಡಿಸ್ಟಿಂಕ್ಷನ್ ಬರ್ಬೋದು. ಕಷ್ಟ ಇದೆ ಡಿಸ್ಟಿಂಕ್ಷನ್ ಬರೋದು. ಇಲ್ಲಿರೋ ನನ್ನ ಬೋರ್ಡ್ ಮೇಲೆ ಬರ್ದಿರೋ ಎಲ್ಲ ಕ್ವಶನ್ಸು ನೀವು ಕರೆಕ್ಟಾಗಿ ಓದ್ಕೊಂಡಿದ್ದೆ ಆದರೆ ಸೊ ನೀವೇನು ಮಾಡ್ಬೋದು, ಈಸಿಯಾಗಿ ಡಿಸ್ಟಿಂಕ್ಷನ್ ಬರ್ಬೋದು ಸಪ್ಲಿಮೆಂಟ್ರಿಲಿ ಫಿಸಿಕ್ಸಲ್ಲಿ. ಓಕೆನಾ. ಸೊ ಇದನ್ನು ನೀವು ಏನು ಮಾಡಬೇಕು, ಇವಾಗಲಿಂದನೇ ಸ್ಟಾರ್ಟ್ ಮಾಡಬೇಕು. ಸಪ್ಲಿಮೆಂಟ್ರಿಗೆ ಇನ್ನೂ ಟೈಮ್ ಇದೆ. ಓಕೆನಾ. ಸೊ ಬೇಕಂದ್ರೆ ನಾನು ಏನು ಮಾಡ್ತೀನಿ, ಎವ್ರಿ ಡೇ ಒಂದೊಂದು ವಿಡಿಯೋ ಬಿಡ್ತೀನಿ, ಇಷ್ಟು ಕಾನ್ಸೆಪ್ಟ್ ಮೇಲೆ ಎಕ್ಸ್ಪ್ಲೈನ್ ಮಾಡಿಕೊಂಡು, ಒಂದೊಂದು ಡಿರೈವೇಷನ್ ಎಕ್ಸ್ಪ್ಲೈನ್ ಮಾಡಿಕೊಂಡು. ಸೊ ನೀವು ಬೇಕಂದ್ರೆ ನಾನು ಯೂಟ್ಯೂಬ್ ಚಾನಲಲ್ಲಿ ನೋಡ್ಬೋದು. ಸೊ ನಿಮ್ಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್.